ನೋಡಿ ಭಾಳ ಖುಷಿ ಆಯಿತು. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಟು ದ ಎಂಟೈರ್ ಟೀಮ್. ಐ ಥಿಂಕ್ ಪ್ರತಿಯೊಂದು ಫ್ರೇಮನ್ನು ತುಂಬ ಬ್ಯೂಟಿಫುಲ್ ಆಗಿದೆ. ಒಂದು ಟ್ರಾವೆಲಿಂಗ್ ಸಬ್ಜೆಕ್ಟು ಪ್ಲಸ್ ಒಂದು ಸೆಂಟಿಮೆಂಟು ಎಲ್ಲ ಒಂದು ಕಂಪ್ಲೀಟ್ ಪ್ಯಾಕೇಜ್ ಇರುವಂಥ ಒಂದು ಸಿನಿಮಾ. ಆ್ಯಂಡ್ ಐ ಥಿಂಕ್ ಮೇಕಿಂಗ್ ವೈಸ್ ಅಲ್ಟಿಮೇಟ್ ಜಾಬ್, ರೆಕಾರ್ಡಿಂಗ್ ಆಗಿರ್ಬೋದು ಆ್ಯಂಡ್ ಪರ್ಫಾರ್ಮೆನ್ಸಸ್ ಆಗಿರ್ಬೋದು, ದೀಪಿಕಾ ದಾಸ್ ಅವರು ಆಗಿರ್ಬೋದು ಆ್ಯಂಡ್ ಪಾರು ಅವ್ರಿಗೆ ಮಾಡಿರೋ ಹೊಸಬ್ರು. ಸೊ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಐ ಥಿಂಕ್ ಒಂದು ಸೆಂಟಿಮೆಂಟು ಇದೆ ಈ ಸಿನಿಮಾನಲ್ಲಿ. ಆ್ಯಂಡ್ ಒಂದು ಕುತೂಹಲ ಇದೆ ಏನಾಗುತ್ತೆ ಸೆಕೆಂಡ್ ಹಾಫಲ್ಲಿ. ಬರೀ ಟ್ರಾವೆಲಿಂಗ್ ಇಲ್ಲ, ಸೊ ಆ ಟ್ರಾವೆಲಲ್ಲಿ ಏನೇನು ಆಗುತ್ತೆ, ಸೊ ಕ್ಲೈಮ್ಯಾಕ್ಸಲ್ಲಿ ಯಾವ ಥರ ಏನೇನು ಟ್ವಿಸ್ಟ್ಗಳಿದ್ದಾವೆ. ಸೊ ಐ ಥಿಂಕ್ ಒಂದು ವಂಡರ್ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತಲೇ ಹೇಳ್ಬೋದು. ಸೊ ವಿಶಿಂಗ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್, ಎಲ್ಲ ಒಳ್ಳೆಯದಾಗಲಿ. ಸಿನಿಮಾನ ನೋಡಿ, ಥಿಯೇಟ್ರಲ್ಲಿ ಸಿನಿಮಾ ನೋಡಿ, ಕನ್ನಡ ಸಿನಿಮಾ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದ್ದಾರೆ. ಸೊ ಪ್ಲೀಸ್ ಡೂ ಸಪೋರ್ಟ್. ಆ್ಯಂಡ್ ಈ ಸಿನಿಮಾನ ನೋಡಿ. ಐ ಥಿಂಕ್ ಒಂದು ರಿಫ್ರೆಶಿಂಗ್ ಫೀಲ್ ಇದೆ ಒಂದು ಸಿನಿಮಾಲಿ, ಸ್ಟಾರ್ಟ್ ಟು ಫಿನಿಶ್. ಐ ಥಿಂಕ್ ಒಂದು ಕಂಪ್ಲೀಟ್ ರಿಫ್ರೆಶಿಂಗ್, ಕಣ್ಣಿಗೆ ತಂಪು ಮಾಡೋಂಥ ಒಂದು ಸಬ್ಜೆಕ್ಟು. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ದ ಕ್ಯಾಮ್ರಾಮೆನ್ ಆ್ಯಂಡ್ ರೆಕಾರ್ಡಿಂಗು ಪ್ರತಿಯೊಂದೂ. ಐ ಥಿಂಕ್ ದೇ ಡನ್ ಅ ಗ್ರೇಟ್ ಜಾಬ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಸೊ ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿ ಇವತ್ತು ರಿಲೀಸ್ ಆಗಿದೆ. ಸೊ ನಾನು ಸ್ವಲ್ಪ ಬಂದಿದ್ದು ತುಂಬ ಲೇಟ್ ಆಯಿತು ಆ್ಯಂಡ್ ನಂಗೆ ಇಡೀ ಸಿನಿಮಾ ನೋಡೋಕ್ಕಾಗಿಲ್ಲ. ಬಟ್ ಟ್ರೈಲರ್ ನೋಡಿದ್ದೀನಿ. ಒಂದು ಒಳ್ಳೆ ಎಕ್ಸ್ಪೆಕ್ಟೇಷನ್ನ ಕ್ರಿಯೇಟ್ ಮಾಡಿರುವಂಥ ಸಿನಿಮಾ. ನಾನು ಎಷ್ಟು ನೋಡಿದ್ದೀನೋ ಅದರಲ್ಲಿ ದೀಪಿಕಾ ದಾಸ್ ಅವರು ತುಂಬ ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅಂದರೆ ಒಂದು ಟ್ರಾವೆಲರ್ ಯಾವ ರೀತಿ ಇರ್ತಾರೋ ಆ ಪಾತ್ರನ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಆ್ಯಂಡ್ ಆಲ್ಸೋ ಪಾರು ಪಾತ್ರ ಯಾರು ಮಾಡಿದಾರೋ ಆ ಮೇಡಮ್ ಕೂಡ ಅವರು ತುಂಬ ಚೆನ್ನಾಗಿ ನಟಿಸಿದ್ದಾರೆ ಈ ಸಿನಿಮಾದಲ್ಲಿ. ಸೊ ಇಡೀ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಸೊ ಬನ್ನಿ, ಎಲ್ಲರೂ ಚಿತ್ರಮಂದಿರಗಳಿಗೆ ಬಂದು ಈ ಸಿನಿಮಾನ ನೋಡಿ ಆ್ಯಂಡ್ ಆಶೀರ್ವದಿಸಿ. ಥ್ಯಾಂಕ್ ಯು. ರಿಜುವಿನೇಟಿಂಗ್, ತುಂಬ ಒಂದು ಸಿಹಿಯಾದ ಅನುಭವ. ಐ ಥಿಂಕ್ ಪ್ರತಿಯೊಬ್ಬ ಹೆಣ್ಣಿಗೂ ಚಿಕ್ಕ ವಯಸ್ಸಿಂದ ಹಿಡಿದು ವಯಸ್ಸಾಗೋವರೆಗೂ ಒಂದು ಸೋಲೋ ಟ್ರಿಪ್ ಮಾಡಬೇಕು, ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಲೈಫ್ನ ಟ್ರುತ್ ಏನಿದೆ ಅದನ್ನು ಅರ್ಥ ಮಾಡ್ಕೋಬೇಕು ಅನ್ನೋ ಕನಸು ಇದ್ದೇ ಇರುತ್ತೆ. ಇದ್ರ ಜೊತೆಗೆ ಒಂದು ಸಣ್ಣ ಕಥೆಯನ್ನು ಇಟ್ಕೊಂಡು ತುಂಬ ಎಲ್ಲೂ ಮೈಂಡಿಗೆ ಎಲ್ಲೂ ಸ್ಟ್ರೆಸ್ ಆಗದೆ ತುಂಬ ಖುಷಿಯಾಗಿ ಈ ಚಿತ್ರನ ಮಾಡಿದ್ದಾರೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ. ಆ್ಯಂಡ್ ಮೈ ಫೇವ್ರೆಟ್ ದೀಪಿಕಾ ದಾಸ್, ಐ ರಿಯಲಿ ಲವ್ಡ್ ಹರ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಪಾರು ಕ್ಯಾರೆಕ್ಟರ್ ಮಾಡಿರೋರಾಗಿರ್ಬೋದು, ಎಲ್ಲ ನಟರು. ಆ್ಯಂಡ್ ಬ್ಯೂಟಿಫುಲ್ ಮ್ಯೂಸಿಕ್, ವಂಡರ್ಫುಲ್ ಸಿನಿಮ್ಯಾಟೋಗ್ರಫಿ, ಬ್ಯೂಟಿಫುಲ್ ಸ್ಟೋರಿ ಆ್ಯಂಡ್ ಡೈರೆಕ್ಷನ್. ಆಲ್ ದ ಬೆಸ್ಟ್ ಟು ಎವ್ರಿಬಡಿ. ನಮಸ್ಕಾರ. ಥ್ಯಾಂಕ್ ಯು. ಮೊದಲಿದಾಗಿ ಎಲ್ಲರಿಗೂ ನಮಸ್ಕಾರ. ಇವಾಗಷ್ಟೇ ಪಾರು ಪಾರ್ವತಿ ಸಿನಿಮಾ ನೋಡಿದ್ವಿ. ಏನು ಹೇಳೋದು, ಬ್ಯೂಟಿಫುಲ್, ಒಂದು ವರ್ಡಲ್ಲಿ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಸಿನಿಮಾಟೋಗ್ರಫಿ ಆಗಿರಲಿ, ದೀಪಿಕಾ ದಾಸ್ ಅವರ ಆ್ಯಕ್ಟಿಂಗ್ ಆಗಿರಲಿ, ಎಲ್ಲ ಸೀನ್ಗಳಲ್ಲೂ ನನಗೆ ವಾವ್ ಅಂತ ಅನಿಸ್ತು. ಆ್ಯಂಡ್ ತುಂಬ 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 ಫ್ರೆಶ್ ಮೂವಿ. ತುಂಬ ದಿನಗಳು ಬಿಟ್ಟು ಈ ಥರದೊಂದು ಫ್ರೆಶ್ ಮೂವಿ ನಾನು ನೋಡ್ತಾ ಇದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನಿಲ್ಲಿ ಅವ್ರಿಗೆ ಆ್ಯಡ್ ಆನ್ ಮಾಡಿ ಹೇಳಬೇಕು ಅಂದರೆ, ನನಗೆ ಸಿನಿಮಾಟೋಗ್ರಫಿ ಫಸ್ಟ್ ಆಫ್ ಆಲ್ ತುಂಬಾ ಇಷ್ಟ ಆಯಿತು. ಲೊಕೇಶನ್ಸ್ ಆಗಿರಲಿ ಅಥವಾ ತೋರಿಸಿರುವಂಥ ಫ್ರೇಮ್ಸ್ ಆಗಿರಲಿ. ಆ್ಯಂಡ್ ಆಬ್ವಿಯಸ್ಲಿ ದೀಪಿಕಾ ದಾಸ್ ಅವರ ಪರ್ಫಾರ್ಮೆನ್ಸ್, ಫೈಟ್ ಮಾಡಿದ್ದಾರೆ, ಬೇರೆ ಬೇರೆ ಅಡ್ವೆಂಚರಸ್ ಸೀನ್ಸ್ ಮಾಡಿದ್ದಾರೆ. ಅಷ್ಟೊಂದು ಈಸಿ ಇಲ್ಲ ಒಂದು ಹೆಣ್ಣಾಗಿ ಅದನ್ನು ಮಾಡೋದಕ್ಕೆ. ತುಂಬ ಅದೊಂದು ಮೋಟಿವೇಟ್ ಆಗುತ್ತೆ ನಮಗೂ ಕೂಡ. ಆ್ಯಂಡ್ ಪಾರು ಕ್ಯಾರೆಕ್ಟರ್ ಮಾಡಿರುವಂಥ ಮ್ಯಾಮ್ ಆಗಲಿ ಥ್ರೂ ಔಟ್ ಸಿನಿಮಾ ಒಂದು ನಮ್ಮನ್ನು ಗ್ರಿಪ್ಪಲ್ಲಿ ಇಟ್ಕೊಂಡ್ರು. ಆಮೇಲೆ ಇನ್ನೊಂದು ಕ್ಯಾರೆಕ್ಟರ್ ಕೂಡ, ಅವರ ಹೆಸರು ಮಿಥುನ್ ಅಂತ ಕ್ಯಾರೆಕ್ಟರ್ ಹೆಸರು. ಸೊ ಅವ್ರದ್ದು ಚೆನ್ನಾಗಿತ್ತು. ಆ್ಯಂಡ್ ಮ್ಯೂಸಿಕ್ ಎಲ್ಲದೂ ಚೆನ್ನಾಗಿತ್ತು. ಎಲ್ಲರೂ ಬಂದು ಸಿನಿಮಾನ ನೋಡಿ ಥಿಯೇಟರಲ್ಲಿ. ರೋಹಿತ್ ಸರ್ ಡೈರೆಕ್ಟರ್ಗೆ ಹಾಗೂ ಎಂಟೈರ್ ಟೀಮ್ ಪ್ರೊಡ್ಯೂಸರ್ಸ್ ಎಲ್ಲರಿಗೂ ಆಲ್ ದಿ ಬೆಸ್ಟ್ ನಮ್ಮ ಕಡೆಯಿಂದ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ. ಪಾರು ಪಾರ್ವತಿ ಈ ಥರ ನೋಡ್ಕೊಂಡು ಹೊರ ಬಂದರೆ ತುಂಬ ಮನಸ್ಸಿಗೊಂದು ತುಂಬ ಚೆಂದನೆಯ ಸಿನಿಮಾ ನೋಡಿದ ಅನುಭವ. ಬೆಂಗಳೂರಿಂದ ಕಂಪ್ಲೀಟ್ ನಾರ್ತ್ ಇಂಡಿಯಾ ಒಂದು ಜರ್ನಿ ತೋರಿಸಿದ್ದಾರೆ. ಆ ಜರ್ನಿ ಮಧ್ಯೆ ನಡೆಯುವಂಥ ವಿಷಯಗಳು, ಫ್ಯಾಮಿಲಿ ವ್ಯಾಲ್ಯೂಸು, ಪ್ರತಿಯೊಬ್ಬ ಕಲಾವಿದರು, ದೀಪಿಕಾ ಆಗ್ಬೋದು, ಪೂನಮ್ ಮೇಡಮ್ ಆಗ್ಬೋದು, ಮತ್ತು ಫವಾಸ್, ಪ್ರತಿಯೊಂದು ಪಾತ್ರಗಳೂ ತುಂಬ ಮನಸ್ಸಿಗೆ ಹತ್ತಿರ ಆಗುತ್ತೆ.
ನೀವೆಲ್ಲರೂ ತುಂಬ ಖುಷಿ ಪಡ್ತೀರಾ. ತುಂಬ ಹ್ಯೂಮನ್ ವ್ಯಾಲ್ಯೂಸ್ ಇಟ್ಕೊಂಡು ಮಾಡಿರುವಂಥ ಸಿನಿಮಾ, ಒಂದು ಒಳ್ಳೆ ಜರ್ನಿ ಮತ್ತು ಟ್ರಾವೆಲ್ ಲವರ್ಸ್ಗೆಲ್ಲ ತುಂಬ ಖುಷಿ ಕೊಡುತ್ತೆ. ನೋಡಿ ಪಾರು ಪಾರ್ವತಿ. ಗುಡ್ ಲಕ್. ಪಾರು, ಪಾರ್ವತಿ, ಪಾಯಲ್, ವಾವ್, ಎಂಥ ಒಂದು ಕಣ್ಣಿಗೆ ಹಬ್ಬ ಆಗೋವಂಥ ಸಿನಿಮಾ. ಎಷ್ಟು ಚೆನ್ನಾಗಿತ್ತು. ನಮ್ಮ ಭಾರತ ದೇಶ ಇಷ್ಟೊಂದು ಸುಂದರವಾಗಿದೆಯಾ ಅಂತ ಅನ್ನಿಸ್ತು. ಅವರು ಲೊಕೇಶನ್ ಆಯ್ಕೆ ಮಾಡ್ಕೊಂಡಿರ್ಬೋದಾ, ಅಥವಾ ಫೋಟೋಗ್ರಫಿ ಆಗಿರ್ಬೋದು, ಪಾತ್ರಧಾರಿಗಳಾಗಿರ್ಬೋದು, ಪಾತ್ರ ವಹಿಸಿದವರು, ಆ ಪಾರು ಪಾತ್ರ ಮಾಡ್ತವರು, ನಮ್ಮ ದೀಪಿಕಾ, ಎಲ್ಲರೂ ಎಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ ಅಂತಂದರೆ ಇದೊಂದು ನಿಜವಾಗ್ಲೂ ಕನ್ನಡ ಫಿಲಮ್ ಇದು ಅಂತ ಅನ್ನಿಸ್ತು. ನನಗಂತೂ ಹಾಗೆ ಅನ್ನಿಸ್ತು. ಅಷ್ಟು ಚೆನ್ನಾಗಿ ಬಂದಿದ್ದಾರೆ. ನಾನು ನಿಮ್ಮಲ್ಲಿ ಕಳಕಳಿ ಬೇಡಿಕೆ ಏನು ಅಂತಂದರೆ ಪ್ರತಿಯೊಬ್ಬರು ಬಂದು ಈ ಸಿನಿಮಾ ನೋಡಿ ಅವಳಿಗೆ ಪ್ರೋತ್ಸಾಹಿಸಬೇಕು ಅಂತ ನಾನು ಕೇಳ್ಕೊತೀನಿ. ಅಷ್ಟು ಚೆನ್ನಾಗಿದೆ. ಕಣ್ಣಿಗಂತೂ ಹಬ್ಬ ಇದು. ದಯವಿಟ್ಟು ನೋಡಿ ಥಿಯೇಟ್ರಿಗೆ ಬಂದು ನೋಡಿ. ನಮಸ್ಕಾರ. ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿ ಒಂದು ಜರ್ನಿ, ಅದ್ಭುತವಾದ ಜರ್ನಿ. ತುಂಬ ಚೆನ್ನಾಗಿತ್ತು. ಸೆಂಟಿಮೆಂಟ್ ಇತ್ತು, ಹಾಡಿತ್ತು, ಫೈಟ್ ಇತ್ತು. ಒಂಥರ ಎಲ್ಲೂ ನೆಗೆಟಿವಿಟಿ ಇಲ್ಲದೆ ಇರುವಂಥ ಒಂದು ಜರ್ನಿಯಲ್ಲಿ ಯಾವ ರೀತಿ ಪ್ಯಾರೆಂಟ್ಸು ಮಕ್ಕಳು ಬರೀ ಕೇಳಿದ್ರೆ ಸಾಲದು, ಕೂತ್ಕೊಂಡು ಮಾತಾಡಿ ಅವ್ರನ್ನ ಹೇಗೆ ಕನ್ಸೋಲ್ ಮಾಡಬೇಕು, ಹೇಗೆ ಒಂದು ಪರಿವಾರದ ಥರ ಇರಬೇಕು ಅನ್ನೋ ಒಂದು ಬ್ಯೂಟಿಫುಲ್ ಏನಂತಾರೆ ಥೀಮ್ ಜೊತೆಗೆ ಸ್ಟಾರ್ಟ್ ಆಗಿರುವಂಥ ಮೂವಿ ನನಗಂತೂ ತುಂಬಾ ಖುಷಿ ಕೊಡ್ತು. ದೀಪು ಸೀರಿಯಲ್ಗಳಲ್ಲಿ ಭಾಳಷ್ಟು ಜನರು ಮನಸ್ಸನ್ನ ಗೆದ್ದಿದ್ದಾಳೆ, ಬಿಗ್ ಬಾಸಲ್ಲೂ ಗೆದ್ದಿದ್ದಾಳೆ. ಈಗ ಫಸ್ಟ್ ಟೈಮ್ ದೊಡ್ಡ ಪರದೆಯಲ್ಲಿ ಅಂದರೆ ಬೆಳ್ಳಿ ತೆರೆಯಲ್ಲಿ ಪಾದಾರ್ಪಣೆ ಮಾಡಿದ್ದಾಳೆ. ಆ್ಯಂಡ್ ದಿಸ್ ಇಸ್ ಅ ಬ್ಯೂಟಿಫುಲ್ ಜರ್ನಿ ಫಾರ್ ಹರ್. ತುಂಬ ಚೆನ್ನಾಗಿ ಕಾಣ್ತಾಳೆ, ತುಂಬ ಚೆನ್ನಾಗಿ ಅಭಿನಯಿಸಿದ್ದಾಳೆ, ಫೈಟ್ ಕೂಡ ಮಾಡಿದ್ದಾಳೆ. ನನಗಂತೂ ತುಂಬ ಖುಷಿ ಕೊಡ್ತು. ಆಲ್ ದ ಬೆಸ್ಟ್ ದೀಪು, ಒಳ್ಳೆಯದಾಗಲಿ ನಿಮಗೆ. ಎಲ್ಲರಿಗೂ ನಮಸ್ಕಾರ. ಪಾರು ಪಾರ್ವತಿ ಒಂದು ಲೈಫ್ ಆಫ್ ಜರ್ನಿ ಅಂತಲೇ ಹೇಳ್ಬೋದು. ಅದ್ಭುತವಾದ ಮೂವಿ. ಒಂದು ಎಕ್ಸ್ಪ್ರೆಷನ್ಸನ್ನು ಇಟ್ಕೊಂಡು ಆ ಒಂದು ಜರ್ನಿ ಹೋಗುತ್ತಲ್ಲ, ಇಟ್ಸ್ ಅ ಬ್ಯೂಟಿಫುಲ್ ಮೂವಿ ಅನ್ನೋಕ್ಕೆ ಎರಡು ಮಾತಿಲ್ಲ. ಸೊ ಎಡಿಟಿಂಗ್ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ. ದೀಪಿಕಾ ದಾಸೋಗರ್ ಆ್ಯಕ್ಟಿಂಗ್ ಅಂತೂ ಅದ್ಭುತವಾಗಿ ಮೂಡಿ ಬಂದಿದೆ. ಸೊ ಅವ್ರ ಎಕ್ಸ್ಪ್ರೆಷನ್ಸ್ ನೋಡ್ತಾ ಇದ್ದರೆ ಅದು ನಮ್ಗೆ ಫೀಲ್ ಆಗುತ್ತೆ. ಆ ಥರ ಒಂದು ಮೂವಿ, ಅದ್ಭುತವಾದ ಮೂವಿ. ಸೊ ಎಲ್ಲರೂ ಥಿಯೇಟ್ರಿಗೆ ಬನ್ನಿ ನೋಡಿ ಅಂತ ಎಲ್ಲರೂ ಕೇಳ್ಕೊತಾ ಇದ್ದೀನಿ. ಧನ್ಯವಾದ. ಹಾಯ್, ಎಲ್ರಿಗೂ ನಮಸ್ಕಾರ. ಪಾರು ಪಾರ್ವತಿ ಫ್ಯಾಂಟಾಸ್ಟಿಕ್ ಮೂವಿ ಅಂತಲೇ ಹೇಳ್ಬೋದು. ಆ್ಯಂಡ್ ದೀಪಿಕಾ ಲುಕ್ಸ್ ಫ್ಯಾಂಟಾಸ್ಟಿಕ್, ಫಿಟ್ ಇನ್ ಫ್ಯಾಬ್ ಇನ್ ಎವ್ರಿ ಫ್ರೇಮ್ ಅಂತ ಹೇಳ್ಬೋದು. ಫ್ರೇಮ್ ಟು ಫ್ರೇಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಒಂದು ಬ್ಯೂಟಿಫುಲ್ ಜರ್ನಿ ಕಾನ್ಸೆಪ್ಟ್ ಇದು. ಯೂಶ್ವಲಿ ಟ್ರಾವೆಲ್ ಮಾಡೋರಿಗೆ ಭಾಳ ಇಷ್ಟ ಆಗುವಂಥ ಸಿನಿಮಾ. ನಾನು ಕೂಡ ಟ್ರಾವೆಲ್ ಜಾಸ್ತಿ ಮಾಡ್ತೇನೆ. ಸೊ ನನಗೆ ತುಂಬ ಕನೆಕ್ಟ್ ಆಯಿತು, ಅಂದರೆ ಹೇಗಿರುತ್ತೆ ಅನ್ನೋದು. ಆ ಹಾಯ್ ಒಂದು ಬ್ಯೂಟಿಫುಲ್ ಜರ್ನಿನಲ್ಲಿ ಬರೀ ಜರ್ನಿ ಅಷ್ಟೇ ಅಲ್ಲ, ಸಿನಿಮಾದಲ್ಲಿ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಆ್ಯಂಡ್ ವಿಜುವಲೈಸೇಷನ್ ಅಂತೂ ಎಕ್ಸ್ಟ್ರಾಡಿನರಿ. ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿದೆ. ಫ್ರೇಮ್ ಟು ಫ್ರೇಮ್ ಸಿನಿಮಾಟೋಗ್ರಫಿ ಅದ್ಭುತವಾಗಿದೆ. ಆ್ಯಂಡ್ ಪ್ರತಿಯೊಂದು ಲೊಕೇಶನ್ಸ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಒಂದು ಯಂಗ್ ಲೇಡಿ, ಒಂದು 50+ ಇಯರ್ಸ್ ಲೇಡಿ ಜೊತೆ ಟ್ರಾವೆಲ್ ಮಾಡಿದಾಗ ಹೇಗಿರುತ್ತೆ, ಆ ಟ್ರಾವೆಲ್ ಅಷ್ಟೇ ಅಲ್ಲ, ಒಂದು ಫ್ಯಾಮಿಲಿ ವ್ಯಾಲ್ಯೂಸ್ ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಒಂದು 50+ ಇಯರ್ಸ್ ಆದಾಗ ಒಂದು ಆ್ಯನಿವರ್ಸರಿ ಅನ್ನೋದಕ್ಕೋಸ್ಕರ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದು ತುಂಬ ಚೆನ್ನಾಗಿದೆ. ಆ್ಯಂಡ್ ಒಟ್ಟಾರೆ ದೀಪಿಕಾ ಅವ್ರ ಮೂವಿಗೆ ಆಲ್ ದಿ ವೆರಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಜಾನ್ 31 ಸಿನಿಮಾ ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗ್ತಿದೆ. ಪ್ಲೀಸ್ ಡೂ ವಾಚ್. ಏಕೆಂದರೆ ಅವರು ಬಟ್ ಆ್ಯಕ್ಟಿಂಗ್ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತಂದರೆ ಒಂದೊಂದು ಎಕ್ಸ್ಪ್ರೆಷನ್ಸ್ ಕೂಡ ವಾವ್ ಅನ್ನೋ ಥರ ಇತ್ತು. ನಂಗೆ ತುಂಬ ಇಷ್ಟ ಆಯಿತು ಅವ್ರ ಪರ್ಫಾರ್ಮೆನ್ಸ್, ಅವ್ರ ಸ್ಕ್ರೀನ್ ಅಪಿಯರೆನ್ಸ್ ಆ್ಯಂಡ್ ಸ್ಟೋರಿ ಕೂಡ ತುಂಬ ಚೆನ್ನಾಗಿದೆ. ಒಂದು ಕಂಟೆಂಟ್ ಓರಿಯೆಂಟೆಡ್ ಮೂವಿ, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಕೂಡ. ಸೊ ಪ್ಲೀಸ್ ಡೂ ವಾಚ್ ಜಾನ್ 31 ಇನ್ ಯೋರ್ ನಿಯರೆಸ್ಟ್ ಥಿಯೇಟರ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ವಾವ್, ಇಟ್ಸ್ ಸೋ ನೈಸ್. ನಮಸ್ಕಾರ ಎಲ್ರಿಗೂ. ಸೋ ನೈಸ್ ಟು ಹ್ಯಾವ್ ದ ಕ್ವೀನ್ ಆಫ್ ದಿಸ್ ಫಿಲ್ಮ್. ಸೀರಿಯಸ್ಲಿ ಇಲ್ಲ, ದೀಪಿಕಾ, ಐ ರಿಯಲಿ ಹ್ಯಾವ್ ಟು ಸೇ ದ್ಯಾಟ್ ತುಂಬ
ತುಂಬ ನ್ಯಾಚುರಲ್ ಆಗಿ ಮಾಡಿದ್ದೀರಾ ಆ್ಯಂಡ್ ಮೋರ್ ಓವರ್ ಶಿ ಲುಕ್ಸ್ ಆಸಮ್. ತುಂಬಾ ಐ ಥಿಂಕ್ ಈ ಸಬ್ಜೆಕ್ಟ್ಗೆ ಹೇಳಿ ಮಾಡಿಸ್ದಂಗೆ ನಿಮಗೆ ಈ ರೋಲ್. ಐ ಥಿಂಕ್ ನಿಮ್ಮ ಪರ್ಸ್ನಾಲಿಟಿಗೆ ಆ್ಯಂಡ್ ದ ವೇ ಯು ಹ್ಯಾವ್ ಪ್ರೆಸೆಂಟೆಡ್ ಯುವರ್ ಸೆಲ್ಫ್ ಆನ್ ಸ್ಕ್ರೀನ್ ಈಸ್ ರಿಯಲಿ ನೈಸ್. ತುಂಬ ಖುಷಿ ಆಯಿತು. ಆ್ಯಂಡ್ ಆಲ್ಸೋ ನಾನು ಟ್ರಾವೆಲರ್, ಐ ಆಮ್ ಎನ್ ಆವಿಡ್ ಟ್ರಾವೆಲರ್. ಸೋಲೋ ಟ್ರಿಪ್ಸ್ ಎಲ್ಲ ತುಂಬ ಮಾಡಿದ್ದೀನಿ. ಐ ಹ್ಯಾವ್ ಗಾನ್ ಟು ಮೆನಿ ಪ್ಲೇಸಸ್. ಸೊ ಈ ಮೂವಿ ಹೇಗಿತ್ತು ಅಂದರೆ ನನಗೂ ಒಂದು ಜರ್ನಿಯಲ್ಲೇ ತೊಗೊಂಡು ಹೋದಂಗೆ ಅನಿಸ್ತು. ನಾನು ಏನೋ ಈ ಮೂವಿ ಜೊತೆನೇ ಟ್ರಾವೆಲ್ ಮಾಡ್ದಂಗೆ ಒಂದು ಫೀಲ್ ಆಯಿತು. ಈ ಜರ್ನಿಯಲ್ಲಿ ಅವ್ರು ಹೇಳಿದಾಗೆ ಏನೇನಾಗುತ್ತೆ, ಯಾವ್ಯಾವ ಥರ ಜನರು ನಮ್ಗೆ ಸಿಗ್ತಾರೆ, ಯಾವ್ಯಾವ ಥರ ಇಮೋಷನ್ಸ್ ನಮ್ಮಲ್ಲಿ ಕ್ರಿಯೇಟ್ ಆಗುತ್ತೆ. ಐ ಥಿಂಕ್ ಟ್ರಾವೆಲಿಂಗ್ ಅಂತ ಯಾವುದೂ ಇದುವರೆಗೂ ಫಿಲಮ್ ಬಂದಿರಲಿಲ್ಲ. ಸೊ ದಿಸ್ ಈಸ್ ಒನ್ ಆಫ್ ದೋಸ್ ಫಿಲ್ಮ್ಸ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ವಿಚ್ ಐ ಆಮ್ ವೆರಿ ಗ್ಲ್ಯಾಡ್. Thank you and hats off to the entire team and lovely. Thank you. God bless you. ಈ ಟೀಮ್ಗೆ ಒಳ್ಳೇದಾಗಲಿ. ನನ್ನ ಕಡೆಯಿಂದ ನಾನು ಯಾವ ರೀತಿ ಏನು ಸಪೋರ್ಟ್ ಮಾಡ್ಬೋದು I'll do as much as I can. Very beautiful. Thank you so much. Thanks. ಹಾಯ್, ತುಂಬ ಚೆನ್ನಾಗಿದೆ ಫಿಲಮ್. ಎಲ್ಲರೂ ಬಂದು ಥಿಯೇಟರಲ್ಲಿ ನೋಡಿ. ಆ್ಯಂಡ್ ಎಸ್ಪೆಷಲಿ ನಮ್ಮ ದೀಪಿಕಾ ಅಕ್ಕ ತುಂಬ ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ಎಲ್ಲರದು ಒಂದೊಂದು ಕ್ಯಾರೆಕ್ಟ್ರು ಒಂದೊಂದು ಥರ ಸಖತ್ತಾಗಿದೆ. ಟೋಟಲ್ ಕೊನೆವರೆಗೂ ನಿಮ್ಗೆ ಎಂಟರ್ಟೈನ್ಮೆಂಟ್ ಫುಲ್ ಇರುತ್ತೆ. ಆ್ಯಂಡ್ ಇದನ್ನು ನೋಡಿದ್ಮೇಲೆ ಅಫ್ಕೋರ್ಸ್ ಟ್ರಿಪ್ ಹೋಗಲೇಬೇಕು, ಸೋಲೋ ಟ್ರಿಪ್. ಅಫ್ಕೋರ್ಸ್ 18+ ಆದಮೇಲೆ ನಾನು ಟ್ರಿಪ್ ಹೋಗ್ತೀನಿ. ಓಕೆ, ಅಷ್ಟೇ ರೆಕಮೆಂಡ್ ಮಾಡೋಕ್ಕಾಗದ ಅಂತ ಹೇಳಿದ್ರೆ ಆಮೇಲೆ ಎಲ್ಲ ನೋಡ್ಕೊಂಡು ಬರ್ತಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಕರ್ನಾಟಕದ ರ್ಯಾಪರ್ ಆರಾಮ್ ಮಾತಾಡ್ತಾ ಇದ್ದೀನಿ. ಸೊ ಈಗಷ್ಟೇ #ಪಾರು ಪಾರ್ವತಿ ಸಿನಿಮಾ ನೋಡ್ಕೊಂಡು ಬಂದ್ವಿ. ಓ ಮೈ ಗಾಡ್, ಮೈಂಡ್ ಬ್ಲೋಯಿಂಗ್ ಸಿನಿಮಾ. ಇವಾಗಿನ ಕಾಲದಲ್ಲಿ ನಿಮಗೆ ಇಡೀ ಭಾರತ ಕೂತಲ್ಲೇ ನೋಡಬೇಕಂದ್ರೆ ಈ ಸಿನಿಮಾ ಬಂದು ನೋಡಿ. ಇದರಲ್ಲಿ ಆರ್ ಹರಿ ಅವರ ಮ್ಯೂಸಿಕ್ ಡೈರೆಕ್ಷನಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಹಾಡುಗಳು. ಆ್ಯಂಡ್ ರೋಹಿತ್ ಕೀರ್ತಿ ಅವರ ಡೈರೆಕ್ಷನಲ್ಲಿ ಪ್ರತಿಯೊಂದು ಫ್ರೇಮ್ ಕೂಡ ಮೈಂಡ್ ಬ್ಲೋಯಿಂಗ್ ಆಗಿದೆ. ಆ್ಯಂಡ್ ಮತ್ತು CK ಕುಮಾರ್ ಅವ್ರು ಕೂಡ ಅವ್ರದ್ದು ಎಡಿಟಿಂಗ್ ಕೂಡ ತುಂಬ ಸಖತ್ತಾಗಿ ಇಷ್ಟ ಆಯಿತು ನಮಗೆ. ಸೊ ಲೈಕ್ ತುಂಬ ಫ್ಯಾಕ್ಟರ್ಸ್ ಇದೆ ಈ ಸಿನಿಮಾ ಅಲ್ಲಿ. ನಾವು ಏನೂ ರಿವೀಲ್ ಮಾಡಲ್ಲ, ಬಿಕಾಸ್ ಇದು ಮಸ್ಟ್ ವಾಚ್ ಸಿನಿಮಾ. ಎಲ್ಲರೂ ಥಿಯೇಟರ್ಸ್ಗೆ ಬಂದು ನೋಡಬೇಕು. ಆ್ಯಂಡ್ ಮರಿದಂಗೆ ನಿಮ್ಮ ಗರ್ಲ್ ಫ್ರೆಂಡ್ಸ್ಗೆ, ತಾಯಿಗೆ, ಹಾಗೆ ಫ್ರೆಂಡ್ಸ್ಗೆ, ಜಸ್ಟ್ ಫ್ರೆಂಡ್ಸು, ಕ್ಲೋಸ್ ಫ್ರೆಂಡ್ಸು, ಬೆಸ್ಟ್ ಫ್ರೆಂಡ್ಸು ಇದೆಲ್ಲ ಕ್ಯಾಟಗರಿ. ಅದೆಲ್ಲರನ್ನೂ ಕರ್ಕೊಂಬಂದು ತೋರಿಸಿ ಖುಷಿ ಬೀಳ್ತಾರೆ. ಎಲ್ಲ ಒಂದು ಹೆಣ್ಮಕ್ಳಿಗಾಗಿ ಮಾಡಿರೋ ಸಿನಿಮಾ, ಹೆಣ್ಮಕ್ಳನ್ನ ಪ್ರೀತಿಸೋ ಗಂಡಸರಿಗಾಗಿ ಮಾಡಿರೋ ಸಿನಿಮಾ. ದಯವಿಟ್ಟು ಬನ್ನಿ ನೋಡಿ. ನೋಡಿಲ್ಲ ಅಂದರೆ ಬೇಜಾರು ಮಾಡ್ಕೊತೀರ. ಪ್ಲೀಸ್. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನವೀನ್ ವಾಕನಾಥ್. ಪಾರು ಪಾರ್ವತಿ ಮೈಂಡ್ ಬ್ಲೋಯಿಂಗ್ ಫಿಲಮ್. ನಾನು #ಪಾರು ಪಾರ್ವತಿ ಯಾಕೆ ಏನು ಗೊತ್ತಾಗಿಲ್ಲ ನನಗೆ ಆ್ಯಕ್ಚುಲಿ. ಸೊ ಯೂಶಲಿ ಯಾಕಂದರೆ ನಿಮಗೆ ಟ್ರಾವೆಲ್ ಬಗ್ಗೆ ಇರುತ್ತೆ. ಸೊ ಟ್ರಾವೆಲ್ ಈಸ್ ಕಂಪ್ಲೀಟ್ಲಿ ಬ್ಯೂಟಿಫುಲ್ಲಾಗಿ ತುಂಬ ಚೆನ್ನಾಗಿ ಬಂದಿದೆ. ಟ್ರಾವೆಲ್ ಅಂದರೆ ಏನಾಗುತ್ತೆ, ತುಂಬ ಎಮೋಷನ್ಸ್ ಇರುತ್ತೆ, ತುಂಬ ಜರ್ನಿ ಇರುತ್ತೆ. ಅಟ್ ದ ಸೇಮ್ ಟೈಮ್ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ತುಂಬ ಕಡೆ ಅಳಿಸುತ್ತೆ ಆ್ಯಕ್ಚುಲಿ ನನಗೆ. ಆನೆಸ್ಟಾಗಿ ಹೇಳ್ಬೇಕು ಅಂದರೆ ಆ ಚೇಟಾ ಪಾತ್ರ ಮಾಡಿದವರಾಗಲಿ, ನಮ್ಮ ಇವರು ಎಲ್ಲ ಪಾತ್ರಗಳು, ಇನ್ಫ್ಯಾಕ್ಟ್ ಆಲ್ ದ ಕ್ಯಾರೆಕ್ಟರ್ಸ್, ದೀಪಿಕಾ ಅವರಾಗಲಿ, ಫವಾಜ್ ಆಗಲಿ, ಮತ್ತು ಮೇಡಮ್ ಪೂನಮ್ ಮೇಡಮ್ ಆಗಲಿ, ಎಲ್ಲರೂ ಒಂದು ನಮ್ಮಲ್ಲಿ ನಾವೇ ನೋಡ್ಕೊಳ್ಳೋ ಥರ ಒಂದು ಅನಿಸ್ತು ಆ್ಯಕ್ಚುಲಿ. ಅಂದರೆ ಹೆಂಗೆ ಇರಬೇಕಾಗತ್ತೆ, ಫ್ಯೂಚರಲ್ಲಿ ಹೆಂಗಿರಬೇಕಾಗತ್ತೆ, ಪೇರೆಂಟ್ಸ್ ಹೆಂಗೆ ರೆಸ್ಪೆಕ್ಟ್ ಮಾಡೋಕ್ಕಾಗತ್ತೆ. ಲಾಟ್ ಆಫ್ ಆಸ್ಪೆಕ್ಟ್ಸ್ ಆರ್ ದೇರ್. ಐ ರಿಯಲಿ ಲೈಕ್ ದ್ಯಾಟ್ ವೇ ಎವ್ರಿ ಪಾಯಿಂಟ್ ಆಫ್ ಆ್ಯಕ್ಷನ್ ತುಂಬ ಡೀಟೇಲಿಂಗ್ ಮಾಡಿದ್ದಾರೆ. ಅದು ಬೆಸ್ಟ್ ಪಾರ್ಟ್. ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಅಟ್ ದ ಸೇಮ್ ಟೈಮ್ ಕೊರಿಯೋಗ್ರಫಿ ಆಗಲಿ, ಮತ್ತು ಕಂಪ್ಲೀಟ್ ಪ್ಯಾಟ್ರನ್ ಆಫ್ ಕಲರಿಂಗ್ ಇದೆಯಲ್ಲ, DI ಆಗಲಿ, ಬ್ಯೂಟಿಫುಲ್ ಆಗಿದ್ದಾರೆ. ಐ ವಿಶ್ ದ ಟೀಮ್ ಎಂಟೈರ್ ಗ್ರೇಟ್ ಲಕ್. ಇನ್ಫ್ಯಾಕ್ಟ್ ಆಲ್ ದಿ ಬೆಸ್ಟ್ ಪಾರು ಪಾರ್ವತಿ. ಥ್ಯಾಂಕ್ ಯು ಸೊ ಮಚ್. ಓಕೆನಾ? ಟೆನ್ಷನ್ ಆಗಬೇಕಾ? ಏನೂ ಆಗಿಲ್ಲ, ಟೆನ್ಷನ್ ನೋಡ್ಬಿಡಿ. ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ನಾನು ಪಾರು ಪಾರ್ವತಿ ನೋಡಿದೆ, ನಂಗೆ ತುಂಬ ಖುಷಿ ಆಯಿತು. ಲವ್ ಯುವರ್ ಆ್ಯಕ್ಟಿಂಗ್ ಆ್ಯಸ್ ಯೂಶ್ವಲ್. ವೆರಿ ಸಿಂಪಲ್, ಸಟಲ್ ಆ್ಯಂಡ್ ವೆರಿ ಸ್ಟ್ರಾಂಗ್, ಇಂಡಿಪೆಂಡೆಂಟ್ ಗೋಲ್ಡ್.
ತುಂಬ ಖುಷಿಯಾಗಿತ್ತು ಆ್ಯಂಡ್ ಓವರಾಲ್ ಎಲ್ಲರೂ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಇಡೀ ಮೂವಿನ ಕ್ಯಾರಿ ಮಾಡ್ಕೊಂಡ್ಬಂದಿದ್ದೀರಾ. ಆಫ್ಟರ್ ಅ ಲಾಂಗ್ ಟೈಮ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಫೀಮೇಲ್ ಸೆಂಟ್ರಿಕ್ ಮೂವಿ ಬಂದಿರೋದು. ಇಬ್ಬರು ಫೀಮೇಲ್ ಕೂಡ ಕ್ಯಾರಿ ಮಾಡಿದ್ದಾರೆ. ಐ ಲವ್ ಇಟ್. ಇಂಥ ಮೂವಿಗಳು ಇನ್ನಷ್ಟು ಬರಬೇಕು, ನಿಮಗೆ ಸಕ್ಸಸ್ ಸಿಗಬೇಕು. ದಯವಿಟ್ಟು ಬಂದು ಥಿಯೇಟ್ರಲ್ಲಿ ಈ ಮೂವಿನ ನೋಡಿ ಎಲ್ಲರೂ ಕೂಡ. ಆ್ಯಂಡ್ ನೀವು ನೋಡಿದಾಗ ಎಲ್ಲರೂ ಟ್ರ್ಯಾಕ್ ಮಾಡಿ, ನಾನು ಕೂಡ ರೀಶೇರ್ ಮಾಡ್ತೀನಿ ಬಿಕಾಸ್ ನನಗೆ ತುಂಬ ಖುಷಿಯಾಗಿದೆ ಸ್ಟೋರಿ. ಥ್ಯಾಂಕ್ ಯು. ಲವ್ ಇಟ್. ಲುಕಿಂಗ್ ಬ್ಯೂಟಿಫುಲ್. ಮಾತಾಡ ಆಯ್ತು ಅವರು ಪಾಪ. ಪಾರು ಪಾರ್ವತಿ ಒಂದು ಒಳ್ಳೆ ಬ್ಯೂಟಿಫುಲ್ ಜರ್ನಿ ಫಿಲಮ್ ಅಂತ ಹೇಳ್ಬೋದು. ಕನ್ನಡದಲ್ಲಿ ಇಲ್ಲಿವರೆಗೂ ಒಂದು ಜರ್ನಿ ಸಿನಿಮಾ ಅಂತ ಬಂದರೆ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಫಿಲಮ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿ ಇದೆ, ತುಂಬ ಚೆನ್ನಾಗಿ ವಿಜುವಲ್ಸ್ ಎಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಎಲ್ಲೂ ಬೋರ್ ಆಗಲ್ಲ, ಜರ್ನಿ ಮೂವ್ ಆಗ್ತಾ ಇರುತ್ತೆ. ಎಲ್ಲ ಪಾತ್ರಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪಾರ್ವತಿಯನವರು ತುಂಬ ಮುದ್ದಾಗಿ ಕಾಣಿಸ್ತಾರೆ. ಅವ್ರಿಗಿಂತ ತುಂಬ ಚೆನ್ನಾಗಿ ಸಿನಿಮಾ ಕಾಣಿಸಿದ್ರೆ ಪಾಯಲ್ ಅವರು. ಸೊ ಪಾಯಲ್ ಅನ್ನೋ ಪಾತ್ರದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಕೊತೀರಾ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಒಂದು ಕುಟುಂಬ ಸಮೇತ ಕೂತ್ಕೊಂಡು ನೋಡೋವಂಥ ಸಿನಿಮಾ. ಎಲ್ಲರೂ ಬರ್ಬೋದು, ಎಂಜಾಯ್ ಮಾಡ್ಬೋದು. ಸಿನಿಮಾ ತೋರಿಸ್ಕೊಂಡು ಹೋಗುತ್ತೆ, ಎಲ್ಲೂ ಬೋರ್ ಹೊಡ್ಸಲ್ಲ. ಸೊ ಪ್ಲೀಸ್ ಕಮ್ ವಾಚ್ ದ ಫಿಲ್ಮ್. ಒಂದು ಇಂಟರ್ನ್ಯಾಷನಲ್ ಫಿಲಮ್ ಫೀಲ್ ಇದೆ ಸಿನಿಮಾಗೆ. ಸೊ ಐ ಥಿಂಕ್ ವಿ ಹ್ಯಾವ್ ಟು ಎಂಕರೇಜ್ ದಿಸ್ ಫಿಲಮ್ ಆ್ಯಂಡ್ ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಬೇಕು. ಥ್ಯಾಂಕ್ ಯು. ಓಕೆ, ಎಲ್ರಿಗೂ ನಮಸ್ಕಾರ. ಜೋಶಲ್ಲಿ ಹೇಳ್ತಾ ಇದ್ದೀನಿ ಬಿಕಾಸ್ ನನ್ನ ಕ್ಲೋಸ್ ಫ್ರೆಂಡು ದೀಪು ಅದ್ಭುತವಾದಂಥ ಎಫರ್ಟು. ಆಫ್ಟರ್ ಲಾಂಗ್ ಟೈಮ್ ಕನ್ನಡಕ್ಕೆ ಒಂದು ಅದ್ಭುತವಾದಂಥ ಟ್ರಾವೆಲ್ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾಟ್ ಇನ್ ಟರ್ಮ್ಸ್ ಆಫ್ ಪ್ರೊಡಕ್ಷನ್ ವ್ಯಾಲ್ಯೂ ಅಥವಾ ಆ ಥರ ಹೇಳ್ತಾ ಇಲ್ಲ, ಒಂದು ಫೀಲಿಂಗಲ್ಲಿ, ಒಂದು ಎಮೋಷನಲ್ಲಿ ಹಾಗೂ ಪರ್ಫಾರ್ಮೆನ್ಸ್ ವೈಸು ನಾನು ದೀಪು ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಳೆ ಅಂತ ಫಸ್ಟ್ ಟೈಮ್ ನೋಡಿದ್ದೆ. ಐ ಆಮ್ ಸೋ ಹ್ಯಾಪಿ ಫಾರ್ ಅವಳ ಹಾರ್ಡ್ ವರ್ಕ್. ಇವತ್ತು ಇಟ್ ಈಸ್ ಗಿವಿಂಗ್ ದ ಫ್ರೂಟ್. ಕಂಗ್ರ್ಯಾಚುಲೇಷನ್ಸ್ ಎಂಟೈರ್ ಟೀಮ್ಗೆ, ಡೈರೆಕ್ಟರ್ಗೆ, ಎಸ್ಪೆಷಲಿ DOP ಗೆ ಐ ವಾಂಟ್ ಟು ಥ್ಯಾಂಕ್ ಹಿಮ್ ಬಿಕಾಸ್ ನಿಜವಾಗ್ಲೂ ಕನ್ನಡ ಸಿನಿಮಾ ಇಷ್ಟು ರಿಚ್ ಆಗಿ ತೋರಿಸಿದ್ದಾರೆ. ಭಾಳ ಖುಷಿ ಆಗ್ತಾ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸ್ಪೆಷಲಿ ದೀಪು, ಅಮೇಝಿಂಗ್ ಜಾಬ್. ಸೋ ಪ್ರೌಡ್ ಆಫ್ ಯು. ಸಿನಿಮಾ ನೋಡಿ ಮಿಸ್ ಮಾಡದೆ ಸಪೋರ್ಟ್ ಮಾಡಿ. ಈ ಒಂದು ತಂಡ ಗೆದ್ದರೆ ಇನ್ನೂ 10 ಸಿನಿಮಾ ಮಾಡ್ತಾರೆ. ಅವ್ರಿಗೆ ಆ ಒಂದು ಸಪೋರ್ಟ್ ಬೇಕಾಗಿದೆ. ನಿಮ್ಮ ಶೇರ್ಸು, ನಿಮ್ಮ ಲೈಕ್ಸು, ವಾಟ್ ಎವರ್ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ. ಈ ಒಂದು ಸಿನಿಮಾಗೆ ಪ್ರೀತಿ ಕೊಡಿ, ಗೆಲ್ಲಿಸಿ ಅಂತ ಕೇಳ್ಕೊತೀನಿ. ಪೇಡ್ ರಿವ್ಯೂ ಅಲ್ಲ, ವಾಟ್ ಎವರ್, ಐ ಡೋಂಟ್ ಕೇರ್. ಬಟ್ ಆನೆಸ್ಟಾಗಿ ಒಬ್ಬ ಫ್ರೆಂಡ್ ಆಗಿ, ಒಬ್ಬ ಕನ್ನಡ ಸಿನಿಮಾ ಲವರ್ ಆಗಿ ಈ ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ. ನೀವು ನೋಡಿ ಮಿಸ್ ಮಾಡದೆ ಸಪೋರ್ಟ್ ಮಾಡಿ ಟೀಮ್ಗೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿ. ಇಟ್ಸ್ ಅ ಟ್ರೂಲಿ ಬ್ಯೂಟಿಫುಲ್ ಫಿಲ್ಮ್. Cinematography by Abin or music by Hari, performances by Deepika or the other lady. It's all fallen beautifully together in place. Rohit, our writing and direction also. Something usual ಅಲ್ದಲೇ ನಿಮಗೇನೋ ಒಂದು ಹೊಸ ಎಕ್ಸ್ಪೀರಿಯನ್ಸ್ ದೊಡ್ಡ ಸ್ಕ್ರೀನಲ್ಲಿ ಕೊಡುವಂಥ ಸಿನಿಮಾ. ಇಟ್ಸ್ ಅ ವೆರಿ ಚಾಲೆಂಜಿಂಗ್ ಟೈಮ್ ಟು ಬಿ ಮೇಕಿಂಗ್ ಕನ್ನಡ ಫಿಲ್ಮ್ಸ್. ಸೊ ಎಲ್ಲರೂ ಬಂದು ಥಿಯೇಟರಲ್ಲಿ ಸಿನಿಮಾ ನೋಡಿ. That's my wish. Thank you so much for coming. Yes, traveling couples. ಆ್ಯಕ್ಚುಲಿ ನಮಗಿದು ತುಂಬಾ ರಿಲೇಟ್ ಆಗುತ್ತೆ ಮೂವಿ. ಯಾಕೆಂದರೆ ಇಟ್ಸ್ ಆಲ್ ಅಬೌಟ್ ಯೂಟ್ಯೂಬರ್ ಜೀವನ ಹೇಗಿರುತ್ತೆ ಅಂತ. ಇನ್ನೂ ಜ್ವರ ಮಾತಾಡ್ಬೇಕಾ ಗುರು? ನಿಜವಾಗ್ಲೂ ಯೂಟ್ಯೂಬ್ ಓಕೆನಾ? ನಿಜವಾಗ್ಲೂ ಯೂಟ್ಯೂಬರ್ ಜೀವನ ಹೆಂಗಿರುತ್ತೆ ಅಂತ ಸಾಕಾಗಿ ತೋರಿಸಿದ್ದಾರೆ. ನಿಜ ಹೇಳಬೇಕು ಅಂದರೆ ಐ ಆಮ್ ಸ್ಪೀಚ್ಲೆಸ್. ಭಾವುಕನಾಗ್ತದೆ, ಕಣ್ಣಲ್ಲಿ ನೀರು ಬರುತ್ತರ ಮೂವಿ. ತಮಾಷೆಗೆ ಹೇಳಿದೆ, ಬಟ್ ಅದ್ಭುತವಾಗಿದೆ. ಕನ್ನಡದಲ್ಲಿ ನನ್ನ ಪ್ರಕಾರ ಇದೊಂದು ಹೊಸ ಪ್ರಯತ್ನ ಅಂತಲೇ ಹೇಳ್ಬೋದು. ರಿಯಲ್ ಹೀರೋ ಆಫ್ ದ ಮೂವಿ ಇಸ್ ದ DOP. ಸಿನಿಮಾಟೋಗ್ರಫಿ ನಿಮಗೆ ನೋಡ್ತಾ ಇದ್ದಂಗೂ ಒಂಥರ ಇನ್ನೂ ನೋಡೋಣ ಅನ್ಸೋದು, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಇಡೀ ಸಿನಿಮಾ ಆ ಜರ್ನಿ ಜೊತೆ ನೀವು ಹಾಗೇ ಜರ್ನಿ ಮಾಡ್ತೀರಾ. ಆ್ಯಂಡ್ 65 ವರ್ಷದ ಒಂದು ಚಿಕ್ಕ ಹುಡುಗಿಲಿ ಅವರ ಕೈಯಲ್ಲಿ 62 ವರ್ಷದ ಯುವಕಿ ಕೈಯಲ್ಲಿ ಎಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿಸಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ನಮ್ಮೆಲ್ಲರ ಪ್ರೀತಿಯ ದೀಪು ಅಮೇಝಿಂಗ್ ಆಗಿ ಕಾಣ್ತಾರೆ. ಆ್ಯಂಡ್ ನಿಜವಾಗ್ಲೂ ಒಂದು
ಹೀರೋ ನೋಡ್ದಂಗೆ ಆಯಿತು ನನಗೆ, ಮಾಲಾಶ್ರೀ ಅವರು ನೋಡ್ದಂಗೆ ಆಯಿತು. ಏನು ಬೈಕ್ ಓಡಿಸೋದೇನು, ಫೈಟ್ ಮಾಡೋದೇನು, ಬ್ಯೂಟಿಫುಲ್ ಆಗಿರೋ ಮೂವಿ, ಒಂದು ಹೊಸ ಥರ ಇದೆ ನಿಜವಾಗ್ಲೂ. ಇಟ್ಸ್ ಆಲ್ ಅಬೌಟ್ ದ ಜರ್ನಿ. ಆ ಜರ್ನಿ ಒಳಗೆ ನಮ್ಮ ಲೈಫಲ್ಲಿ ಏನೇನೆಲ್ಲ ನಾವು ಯಾವುದ್ರ ಜೊತೆಲ್ಲ ಗುದ್ದಾಡ್ತಾ ಇದ್ದೀವಿ, ಏನೆಲ್ಲ ಮಾಡ್ತಾ ಇದ್ದೀವಿ ಅನ್ನೋ ತುಂಬ ಒಳ್ಳೆ ಮೆಸೇಜ್ ಕೂಡ ಇದೆ. ಬ್ಯೂಟಿಫುಲ್ ಮೂವಿ. ಎಂಟೈರ್ ಟೀಮ್ ಆಫ್ ಪಾರು ಆ್ಯಂಡ್ ಪಾರ್ವತಿ ಹ್ಯಾಶ್ಟ್ಯಾಗ್ ಅದ್ಭುತವಾಗಿದೆ. ದಯವಿಟ್ಟು ಎಲ್ಲರಿಗೂ ನೋಡಿ. ಥ್ಯಾಂಕ್ ಯು ಸೋ ಮಚ್. ನನಗೆ ನಿಜವಾಗ್ಲೂ ದೀಪಿಕಾ ಅವರು ಅಲ್ಟಿಮೇಟ್ ಕಾಣ್ತಾರೆ. ಅವರು ಫೈಟಿಂಗ್ ಅಂತೂ ಬೇರೆ ಲೆವೆಲ್ಲು. ಆ್ಯಂಡ್ ನಿರಂಜನ್ ಹೇಳ್ದಂಗೆ ಯೂಟ್ಯೂಬರ್ಸ್ಗೆ ತುಂಬ ಬೇಗ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಆಸ್ ಎ ಸೆಡ್ ಬಿಫೋರ್, ನಾನು ಖಂಡಿತವಾಗ್ಲೂ ಸೋಲೋ ಟ್ರಾವೆಲಿಂಗ್ ಮಾಡ್ತೀನಿ. ಸೊ ಬೇರೆ ಜನಗಳ ಹಾಗೆ ಬೇರೆ ಕಲ್ಚರು, ಬೇರೆ ಜನಗಳನ್ನ ಎಲ್ಲ ತಿಳ್ಕೋಬೇಕು ಅಂತ ಆಸೆ ಇದೆ. ಇಷ್ಟು ದಿನ ನಿರಂಜನ್ ಒಂದು ಗುಬ್ಬಚ್ಚಿ ಗೂಡಲ್ಲಿ ನಾನು ಕೂಡಾಕಿಲ್ಲ ಅವರು, ಬಟ್ ಇವಾಗ ಪ್ರಪಂಚ ಕೂಡಾಕಿಲ್ಲ ನನ್ನ ಗಂಡ. ಅವ್ರು ಯಾವಾಗ ಆ್ಯಕ್ಚುಲಿ ನನ್ನ ಗಂಡ ಹೇಳ್ತಿರ್ತಾರೆ, ಪ್ರಪಂಚನ ಹೋಗಿ ಸುತ್ತಿ ನೋಡು ಗೊತ್ತಾಗುತ್ತೆ ಏನು ಅಂತ. ಸೊ ನಾನು ಏನಕ್ಕೆ ಕೇಳೋದು ಅಂದರೆ, ಪ್ರಪಂಚ ನೀನು ಸುತ್ತು, ನಮ್ಮ ಮನೇಲಿ ನೆಮ್ಮದಿಯಾಗಿರ್ತೀನಿ, ಗೋಳಕೋಬೇಡ ಅಂತ ಹೇಳ್ತೀನಿ. ಹೋಗಲ್ಲ ಮಾಡಲ್ಲ ಇವಳು. ಬಟ್ ಆದರೂ ಈ ಮೂವಿಯಿಂದ ಎಲ್ಲ ಹೆಣ್ಮಕ್ಳಿಗೆ ಒಂದು ಮೆಸೇಜ್ ಇದೆ. ಎಲ್ಲ ಹೆಣ್ಮಕ್ಳು ಕರಾಟೆ, ಮಾರ್ಷಲ್ ಆರ್ಟ್, ಟೈಕೊಂಡು ಕಲೀರಿ, ಸೆಲ್ಫ್ ಡಿಫೆನ್ಸ್ ಕಲೀರಿ. ಯಾಕೆ ಅಂತ ಈ ಸಿನಿಮಾ ಬಂದು ನೋಡಿ, ಥಿಯೇಟ್ರಲ್ಲೇ ಬಂದು ನೋಡಿ. ಥ್ಯಾಂಕ್ ಯು ಮನ್ಸ್ಗೆ. ಥ್ಯಾಂಕ್ ಯು. ಅವರವರೇ ಹುಡ್ಕೊತಾ ಇದ್ದಾರೆ. ಸೊ ನಮಗೂ ಇದೊಂಥರ ಇನ್ಸ್ಪಿರೇಷನ್ ಕೈಂಡ್ ಆಫ್ ಫಿಲ್ಮ್ ಆಗುತ್ತೆ. ಆ್ಯಂಡ್ ದೀಪಿಕಾ ವಾಸ್ ಬ್ರಿಲಿಯಂಟ್ ಇನ್ ಹರ್ ವರ್ಕ್. ಆ್ಯಂಡ್ ದಿಸ್ ಇಸ್ ದ longest I've seen her one stretch, and like beautiful acting, and I really loved it. I'm looking forward for more films. Yes, Paru Orantu, she is the showstopper. You all have to come and watch with her definitely. Yeah, great film. And Rohit Kirti aur ಬಗ್ಗೆ ಮಾತಾಡಬೇಕು, the director. The vision that he has tried to put ಅದು ಪರ್ಫೆಕ್ಟ್ ಆಗಿ ನಿಮ್ಗೆ ಕಾಣಿಸುತ್ತೆ ಸಿನಿಮಾ ಅಲ್ಲಿ. ಸೊ ದಯವಿಟ್ಟು ಬಂದ್ಬಿಟ್ಟು ಥಿಯೇಟರ್ಗೆ ನೋಡಿ. ಧನ್ಯವಾದಗಳು. ಒಂದೊಳ್ಳೆಯ ಸದಭಿರುಚಿಯುಳ್ಳ ಸಿನಿಮಾ. ಒಂದು ಸೋಲೋ ಆಗಿ ಜರ್ನಿ ಹೋಗೋ ಕಥೆಯಿಂದ ಹಿಡಿದು ನಾವೇ ಖರ್ಚು ಮಾಡಿ ಇಡೀ ದೇಶ ಸುತ್ತದಂಗೆ ಫೀಲ್ ಆಗುವಂತಹ ಒಂದು ಕವನ ಅಂತ ಹೇಳ್ಬೋದು, ಕಾವ್ಯ ಅಂತ ಹೇಳ್ಬೋದು. ತುಂಬ ಕಲರ್ಫುಲ್ ಆಗಿರೋ ಸಿನಿಮಾ. ಇಡೀ ಸಿನಿಮಾದ ಖರ್ಚು ಅಥವಾ ಖುಷಿ ಅಥವಾ ನಾವು ಸ್ಪೆಂಡ್ ಮಾಡಿರೋ ಟೈಮು, ದುಡ್ಡು ಮಥುರಾದಲ್ಲಿ ಕೃಷ್ಣನ ಜಾಗದಲ್ಲಿ ಬರುವಂಥ ಒಂದು ಹಾಡಲ್ಲೇ ನಮಗೆ ತೃಪ್ತಿ ಆಗುತ್ತೆ. ಜೊತೆಗೆ ಅದರಲ್ಲಿ ಮಾಡಿರೋ ಲೀಡ್ಗಳು, ಮುಖ್ಯವಾಗಿ ಕತೆ ಜೊತೆ ಡೈರೆಕ್ಟರ್, ಹೀರೋ, ಅದ್ರ ಜೊತೆಯಲ್ಲಿ ನಾಯಕ ನಟಿಯಾಗಿ ಮಾಡಿರುವಂಥವರು ಇನ್ನೊಂದು ಮಾಲಾಶ್ರೀ ಅಂತ ಹೇಳ್ಬೋದು ಕನ್ನಡಕ್ಕೆ. ಇಂಥ ಒಂದು ಆರಾಮವಾಗಿ ನೋಡಿಕೊಳ್ಳುವಂಥ ಒಂದು ಲವ್ ಸಬ್ಜೆಕ್ಟಲ್ಲಿ ಫೈಟ್ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಯಾವ ಹೀರೋಗೂ ಕಮ್ಮಿ ಇಲ್ಲ, ಅಷ್ಟೊಳ್ಳೆ ಫೈಟ್ ಇದೆ. ಹಾಗೆ ಒಬ್ಬ ಮಲಯಾಳಿ ಹುಡುಗ ಮಾಡಿದ್ದಾನೆ, ಅವನು ಕನ್ನಡದ್ದು. ಅವ್ರಿಗೋಸ್ಕರ ಬೆಂಗಳೂರಲ್ಲಿರುವ ಮಲಯಾಳಿಗಳಿಗೆ ಒಂದು ರಿಕ್ವೆಸ್ಟು, ಎಲ್ಲ ಮಲಯಾಳಿಗಳು ಖಂಡಿತമായി നിങ്ങൾ ബാംഗ്ലൂരിലുള്ളവർ ഈ സിനിമ കന്നഡത്തിൽ വന്ന് കാണണം. ഓക്കെ, ഇത് റിക്വസ്റ്റ് ആണ്. അടിപൊളി സിനിമ. My name's Anthony. I come from Ireland. I had the great pleasure of having 2 songs in this movie. My emotions about this movie are strong. I just want to say this movie is not just about women in India, but women around the world. This movie made me cry, it made me laugh, it made me happy, it made me sad, it made me angry, and it made me joyful. So I just want to give great congratulations to the team for evolving art, movement, sound, light, freedom, the celebration of life, all in one movie. I wish this movie goes beyond India. I hope this movie goes to America and Europe, because it's a story about the connection between people, family and life. Congratulations. Wish you all the best. Boom, boom. What do you see? I would like to know how you felt about the characters. Sorry, don't shake them. Okay. You have to tell. Because I loved it. Because I was not playing my character. I was just living it. And today only I am revealing that I have played Parvati. Yep. But till now I was not allowed to speak. So this is my first Kannada movie, and I hope you will share so much love on us. And
make it is so great movie and rock it. Fawaz, you also try. Namaskara. I don't have any words to say. Please support and thank you for watching, coming here, and I don't know what to say. I think we all are speechless because we don't know how to express your love, what you have shown it. But looking forward that this movie will be great success because our producer, director, Abhin, the whole team has put so much efforts. The whole team behind the camera or in front of the camera, everyone has put so much hard work. So we would like to thank you all and pray that this movie should be a great success. Yes. Thank you so much. Thank you so much. Thank you so much. Hi everybody, my name is Ritika. I go into production and I would say that everybody works so hard and I'm really proud of everybody who did their best and the movie comes out so well. Please, I request all of you to go and watch it and thank you so much. Take care. ನೋಡಿ ಭಾಳ ಖುಷಿ ಆಯಿತು. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಟು ದ ಎಂಟೈರ್ ಟೀಮ್. ಐ ಥಿಂಕ್ ಪ್ರತಿಯೊಂದು ಫ್ರೇಮನ್ನು ತುಂಬ ಬ್ಯೂಟಿಫುಲ್ ಇದೆ. ಒಂದು ಟ್ರಾವೆಲಿಂಗ್ ಸಬ್ಜೆಕ್ಟು ಪ್ಲಸ್ ಒಂದು ಸೆಂಟಿಮೆಂಟು ಎಲ್ಲ ಒಂದು ಕಂಪ್ಲೀಟ್ ಪ್ಯಾಕೇಜ್ ಇರುವಂಥ ಒಂದು ಸಿನಿಮಾ. ಆ್ಯಂಡ್ ಐ ಥಿಂಕ್ ಮೇಕಿಂಗ್ ವೈಸ್ ಅಲ್ಟಿಮೇಟ್ ಜಾಬ್, ರೀರೆಕಾರ್ಡಿಂಗ್ ಆಗಿರ್ಬೋದು ಆ್ಯಂಡ್ ಪರ್ಫಾರ್ಮೆನ್ಸಸ್ ಆಗಿರ್ಬೋದು, ದೀಪಿಕಾ ದಾಸ್ ಅವರು ಆಗಿರ್ಬೋದು ಆ್ಯಂಡ್ ಪಾರು ಅವ್ರಿಗೆ ಮಾಡಿರೋ ಹೊಸಬ್ರು, ಸೊ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಐ ಥಿಂಕ್ ಒಂದು ಸೆಂಟಿಮೆಂಟು ಇದೆ ಈ ಸಿನಿಮಾನಲ್ಲಿ ಆ್ಯಂಡ್ ಒಂದು ಕುತೂಹಲ ಇದೆ ಏನಾಗುತ್ತೆ ಸೆಕೆಂಡ್ ಹಾಫಲ್ಲಿ. ಬರೀ ಟ್ರಾವೆಲಿಂಗ್ ಇಲ್ಲ, ಸೊ ಆ ಟ್ರಾವೆಲಲ್ಲಿ ಏನೇನು ಆಗುತ್ತೆ, ಸೊ ಕ್ಲೈಮ್ಯಾಕ್ಸಲ್ಲಿ ಯಾವ ಥರ ಏನೇನು ಟ್ವಿಸ್ಟ್ಗಳಿದ್ದಾವೆ. ಸೊ ಐ ಥಿಂಕ್ ಒಂದು ವಂಡರ್ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತಲೇ ಹೇಳ್ಬೋದು. ಸೊ ವಿಶಿಂಗ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್, ಎಲ್ಲ ಒಳ್ಳೆಯದಾಗಲಿ. ಸಿನಿಮಾನ ನೋಡಿ, ಥಿಯೇಟ್ರಲ್ಲಿ ಸಿನಿಮಾ ನೋಡಿ, ಕನ್ನಡ ಸಿನಿಮಾ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದ್ದಾರೆ. ಸೊ ಪ್ಲೀಸ್ ಡೂ ಸಪೋರ್ಟ್ ಆ್ಯಂಡ್ ಈ ಸಿನಿಮಾನ ನೋಡಿ. ಐ ಥಿಂಕ್ ಒಂದು ರಿಫ್ರೆಶಿಂಗ್ ಫೀಲ್ ಇದೆ ಒಂದು ಸಿನಿಮಾಲಿ, ಸ್ಟಾರ್ಟ್ ಟು ಫಿನಿಶ್. ಐ ಥಿಂಕ್ ಒಂದು ಕಂಪ್ಲೀಟ್ ರಿಫ್ರೆಶಿಂಗ್, ಕಣ್ಣಿಗೆ ತಂಪು ಮಾಡೋಂಥ ಒಂದು ಸಬ್ಜೆಕ್ಟು. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ದ ಕ್ಯಾಮ್ರಾಮೆನ್ ಆ್ಯಂಡ್ ರೀರೆಕಾರ್ಡಿಂಗು ಪ್ರತಿಯೊಂದೂ ಐ ಥಿಂಕ್ ದೇ ಡನ್ ಅ ಗ್ರೇಟ್ ಜಾಬ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.